ಸರ್ ಮತ್ತೆ ಇನ್ನೊಂದು ಮೇಜರ್ ಇಶ್ಯೂ ಆಗಿದ್ದು ಒಂದು ವಾಯ್ಸ್ ಬಂದಿತ್ತು. ಸೊ ಟೀಮ್ ಅವ್ರಿಗೆ ಇದ್ರ ಬಗ್ಗೆ ಏನಾದ್ರು ಗೊತ್ತಿತ್ತಾ, ಇಲ್ಲ ಮೇಡಮ್ ನಿಮಗೆ ಇದ್ರ ಬಗ್ಗೆ ಏನಾದ್ರು ಗೊತ್ತಿತ್ತಾ? ಇಲ್ಲ, ನಮಗೆ ಯಾವುದು ಆ ಥರದ್ದು ಇನ್ಫಾರ್ಮೇಷನ್ಸ್ ಇಲ್ಲ. ಅದು ಇವರಿಬ್ಬರು ವಿಷಯ ಅಷ್ಟೇ ನಮಗೆ ಒಂದು ಸಣ್ಣ ಮಾಹಿತಿ ಇತ್ತು. ಅದನ್ನು ಸರಿ ಮಾಡಬೇಕಂತ ನಮ್ಮ ನಿರ್ಮಾಪಕರು ಅದಕ್ಕೆ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ವಿ. ಬಟ್ ಆದರೆ ಅದು ಅವರು ಸರಿ ಹೋಗಲಿಲ್ಲ. ಸರಿ ಹೋಗ್ತೀವಿ ಅನ್ನೋ ಥರ ಭರವಸೆ ಹೇಳಿದ್ರು, ಸುಳ್ಳು ಭರವಸೆಗಳು ಕೊಟ್ಟರು. ನಾವು ನಂಬಿದ್ವಿ ಅವ್ರನ್ನ. ಬಟ್ ಕೊನೆ ನಿಮಿಷದಲ್ಲಿ ಅವರು ಉಲ್ಟಾ ಹೊಡೆದ್ರು. ಇರಲಿ, ಅವರು ಅದೇನೋ ಹೇಳ್ತಾರಲ್ಲ, ಮಾಡಿದ್ರು ಮಾರಾಯ, ಅವ್ರು ನಮಗೆ ತೊಂದರೆ ಕೊಟ್ಟಿದ್ದಾರೆ. ಅದರದ್ದು ಪ್ರತಿಫಲ ಅವ್ರಿಗೂ ಸಿಗುತ್ತೆ. ಸರ್, ಆ ವಾಯ್ಸ್ ನೋಟ್ ಹಿಂದ್ಗಡೆ 3 ದೊಡ್ಡ ವ್ಯಕ್ತಿಗಳ ಹೆಸರಿತ್ತು. ಸೊ ನೀವು ಮೊನ್ನೆ ಪ್ರೆಸ್ ಮೀಟಲ್ಲಿ ಹೇಳಿದ್ರಿ ಅವ್ರನ್ನ ಮೀಟ್ ಮಾಡೋದಾಗಿರಲಿ, ಅವ್ರನ್ನ ಏನಾದ್ರು ಅಪಾಲಜಿ ಆ ಥರ ಕೇಳಬೇಕು ಅಂತ ಅಂದ್ಕೊಂಡಿರಿ. ಸೊ ಯಾರನ್ನ ಮೀಟ್ ಮಾಡಿದ್ರಿ, ಏನಾದ್ರು ಮುಂದುವರೆದ್ರಾ? ಅಪಾಲಜಿ ಅಂತ ಅಲ್ಲ, ಆ್ಯಕ್ಚುಲಿ ಗೊತ್ತಿಲ್ಲ ಅದು ಅವ್ನು ಮಾತಾಡಿದ್ದಾನೆ ಇಲ್ಲ ಅನ್ನೋದು ನಮಗೂ ಕ್ಲಾರಿಟಿ ಇಲ್ಲ. ನಾವು ಕ್ಷಮೆ ಕೇಳಬೇಕು ಅನ್ನೋದು ನನ್ನ ಪ್ರಾಸ್ಪರ್ ಅಲ್ಲ, ಅದು ನನ್ನ ಇಂಟೆನ್ಷನ್ ಅಲ್ಲ. ಬಟ್ ನಾವು ಅವ್ರಗಳ ಜೊತೆ ಕೆಲಸ ಮಾಡಿದ್ದೀವಿ. ಅವ್ರ ಮನಸ್ಸುಗಳಿಗೆ ಅದನ್ನು ಕೇಳಿದಾಗ ಎಲ್ಲೋ ನೋವಾಗಿರುತ್ತೆ. ಈ ನನ್ನ ಸಿನಿಮಾ ಒಬ್ಬ ನಾಯಕ ಅದನ್ನು ಮಾತಾಡಿರೋದ್ರಿಂದ ಸೊ ಪರ್ಸ್ನಲಾಗಿ ನಾವು ಅವ್ರನ್ನ ಒಂದ್ಸರಿ ಭೇಟಿಯಾಗಿ ಇದು ನಮ್ಮ ಕಡೆಯಿಂದ ಆಗಿರೋ ತಪ್ಪುಗಳಲ್ಲ, ಸೊ ಇದ್ರ ಬಗ್ಗೆ ಕ್ಲಾರಿಟಿ ನಮಗೂ ಇಲ್ಲ ಅನ್ನೋ ಒಂದು ಮಾಹಿತಿ ಅವ್ರಿಗೆ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಆದರೆ ನಮಗೆ ಆ ಟೈಮಲ್ಲಿ ಯಾರೂ ಸಿಗಲಿಲ್ಲ. ಶಿವಣ್ಣ ಅವರು ಸ್ವಲ್ಪ ಬ್ಯುಸಿ ಇದ್ದರು, ದರ್ಶನ್ ಸರ್ ಕೂಡ ಅಲ್ಲಿ ಅವರ ಶೂಟಿಂಗ್ ಶೆಡ್ಯೂಲು, ಧ್ರುವ ಅವರು ಸಹ ಶೂಟಿಂಗ್ ಶೆಡ್ಯೂಲು. ಅದೇ ಟೈಮಲ್ಲಿ ನಮ್ಮದು ಸಿನಿಮಾ ಈ ಬಿಡುಗಡೆಯ ಇದರಲ್ಲಿ. ಸೊ ಮುಂದಿನ ದಿನಗಳಲ್ಲಿ ಅವ್ರನ್ನ ಭೇಟಿ ಆಗ್ತೀವಿ. ಬಟ್ ಅವ್ರನ್ನ ಯಾವಾಗೂ ನಾವು ಭೇಟಿ ಆಗ್ತಾನೆ ಇರ್ತೀವಿ. ಅವರೆಲ್ಲ ನಮಗೆ ಅದು ಹೊಸದೇನಲ್ಲ. ಬಟ್ ಎಲ್ಲೋ ಒಂದು ಕಡೆ ಈ ವಿಷಯವಾಗಿ ಅವ್ರನ್ನ ಭೇಟಿ ಆಗೋದಕ್ಕೆ ಈಗ ನಮಗೂ ಅದು ಸಮಯ ಅಲ್ಲ ಅನ್ನಿಸ್ತಾ ಇದೆ. ಅದನ್ನು ಮನುನೇ ಕ್ಲಾರಿಫೈ ಮಾಡಬೇಕು. ಅವನೇ ಬಂದು ಅದಕ್ಕೆ ಏನಿದೆ ಆನ್ಸರ್ ಅವನೇ ಕೊಡಬೇಕು. ಸರ್, ಅಂದರೆ ನಿನ್ನೆ ಅವರೇ ಹೇಳಿದ್ದಾರೆ ಇದು ನನ್ನ ವಾಯ್ಸಲ್ಲ ಅಂತ ಅವರೇ ಒಂದು ಹೇಳಿದ್ರು ಸರ್. ಅದ್ರ ಬಗ್ಗೆ ನಿಮಗೆ ಗೊತ್ತಿದೆ? ಅದೇ ಅವನು ಹೇಳ್ತಾ ಇದ್ದಾನಲ್ಲ, ಅದನ್ನೇ ನಾವು ಕೇಳ್ತಾ ಇದ್ದೀವಿ. ಇವಾಗ ಅವನೇ ಅದಕ್ಕೆಲ್ಲ ಕ್ಲಾರಿಫೈ ಕೊಡಬೇಕು. ಅದು ಅವ್ನ ವಾಯ್ಸ್ ಹೌದಾ ಅಲ್ವಾ, ಅದು ತನಿಖೆ ಏನಿದೆ ಅದು ನಡೀಲಿ. ಸೊ ಯಾರು ಅದನ್ನು ಹೌದು ಅಂತ ವಾದ ಮಾಡ್ತಿದ್ದಾರೋ ಅವ್ರ ಹತ್ರ ಏನು ಪ್ರೂಫ್ ಇಟ್ಕೊಂಡಿದ್ದಾರೋ ಸೊ ಅದು ಕಾನೂನು ನೋಡ್ಕೊಳ್ಳುತ್ತೆ. ನಾವು ನಮ್ಮ ಟೀಮ್ ಅದ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ಸುಮ್ಮನೆ ಅದು ನಾವೇನೋ ಹೇಳಿ ಇನ್ನೊಂದೇನೋ ಆಗೋದು ಅದು ನಮಗೆ ಅವಶ್ಯಕತೆ ಇದೆ.